ಕಂದ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಾಂ ಹಾಂ ಹಾಂ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನೀವು ರಿಕ್ವೆಸ್ಟ್ ಮಾಡಿರುವಂಥ ನನ್ನ ಮಗಳ ಫುಲ್ ಡೇ ರೂಟೀನನ್ನು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಬ್ಬರು ಕಮೆಂಟಲ್ಲಿ ಕೇಳಿದ್ರು, ಪಾಪುವಿನ ರೂಟೀನ್ ಹೇಗಿರುತ್ತೆ, ಎಷ್ಟೊತ್ತಿಗೆ ಮಲ್ಕೊಳ್ತಾಳೆ, ಅದ್ರ ಬಗ್ಗೆ ಎಲ್ಲ ಹೇಳಿ, ಆ್ಯಂಡ್ ಅವ್ಳಿಗೆ ಏನೇನು ಕೊಡ್ತೀರಾ ಫುಡ್ಡು, ಅದ್ರ ಬಗ್ಗೆನೂ ಹೇಳಿ ಅಂತ ಕೇಳ್ತಾ ಇದ್ರಿ. ಸೊ ಇವತ್ತು ಅದರದ್ದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನಾನು. ಸೊ ನನ್ನ ಮಗಳ ಫುಲ್ ಡೇ ರೂಟೀನ್, ಒಂದು 11 ತಿಂಗಳ ಮಗುವಿನ ರೂಟೀನನ್ನು ನಾನಿವತ್ತು ನಿಮಗೆ ಶೇರ್ ಮಾಡ್ತಾ ಇರೋದು. ಸೊ ಇವತ್ತು ನೋಡಿ, ಪಾಪು 7:30 ಹಂಗೆ ಎದ್ದಿದ್ಲು, 7:30 ಹಂಗೆ ಎದ್ದಿದ್ಲು ಬೆಳಗ್ಗೆ. ಎದ್ದಿದ ತಕ್ಷಣ ಫೀಡ್ ಮಾಡಿಸಿ ಇವಾಗ ಅವಳನ್ನು ಹೊರಗಡೆ ಕರ್ಕೊಂಡು ಬಂದಿದ್ದೀನಿ, ಸ್ವಲ್ಪ ಅವಳಿಗೂ ರಿಫ್ರೆಶ್ ಆಗಿರುತ್ತೆ ಅಂತ. ಇಲ್ಲಿ ನನ್ನ ಹಸ್ಬೆಂಡ್ ಹೂಗಳಿಗೆಲ್ಲ ನೀರು ಹಾಕ್ತಾಯಿದ್ರು. ಸೊ ಅದನ್ನೇ ನೋಡಿಕೊಂಡು ಅವಳು ಕೂಡ ಒಂದು ಸ್ವಲ್ಪ ಹಾಗೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾಳೆ. ನೋಡ್ಬೋದು ಅವಳು ಒಂಥರ ಎಂಜಾಯ್ ಮಾಡ್ತಾಳೆ ಈ ಟೈಮನ್ನೆಲ್ಲ, ತುಂಬಾ ಖುಷಿ ಪಡ್ತಾಳೆ ಹೊರಗಡೆ ಎಲ್ಲ ಕರ್ಕೊಂಡು ಹೋದರೆ. ಸೊ ಅವಳಿಗೂ ಒಂಥರ ಎದ್ದಿದ ತಕ್ಷಣ ಅದೇ ಒಂದು ಮೂಡಲ್ಲಿರೋದಕ್ಕಿಂತ ಸ್ವಲ್ಪ ಅವಳಿಗೆ ಚೆನ್ನಾಗಿ ಅನಿಸುತ್ತೆ ಈ ಥರ ಹೊರಗಡೆ ಎಲ್ಲ ಕರ್ಕೊಂಡು ಬಂದಾಗ. ಸೊ ಫಸ್ಟ್ ನಾನು ಯೂಶ್ವಲಿ ಇದೇ ಥರ ಇರುತ್ತೆ, ಅವಳನ್ನು ಹೊರಗಡೆ ಕರ್ಕೊಂಡು ಬರ್ತೀನಿ, ಇಲ್ಲ ಹೊರಗಡೆ ಸುತ್ತಾಡಿಸ್ತೀನಿ, ಇಲ್ಲ ಅಂತಂದರೆ ಮನೆ ಒಳಗಡೆ ಬೇರೆ ಏನಾದರೂ ಆಟ ಆಡಿಸ್ತೀನಿ, ಆ ಥರ ಮಾಡ್ತೀನಿ ಒಂದು 15 ಮಿನಿಟ್ಸು. ಸೊ ಅದ್ಯಾಟ್ ಅವಳಿಗೆ ಒಂಥರ ಚೆನ್ನಾಗಿ ಅನಿಸುತ್ತೆ, ಆ ನಿದ್ದೆ ಮೂಡಿಂದ ಹೊರಗಡೆ ಬರ್ತಾಳೆ. ಸೊ ಇದು ಇಷ್ಟು ಆದ ನಂತರ ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಬಿಟ್ಟು ಒಂದೊಂದು ಸತಿ ನಾನು ಹಾಫ್ ಆನ್ ಅವರ್ ಕೂಡ ಬಿಟ್ಟು ಆಮೇಲೆ ಅವಳಿಗೆ ಬ್ರೇಕ್ಫಾಸ್ಟ್ ಕೊಡ್ತೀನಿ. ಬ್ರೇಕ್ಫಾಸ್ಟ್ ಏನು ಮಾಡ್ತೀನಿ ಅಂತಂದರೆ, ಒಂದೊಂದು ಸರಿ ರಾಗಿ ಸರಿ ಕೊಡ್ತೀನಿ, ಇಲ್ಲ ಅಂತಂದರೆ ಮಿಕ್ಸ್ಡ್ ಗ್ರೈನ್ಸ್ ಹಾಕ್ಬಿಟ್ಟು ಅದ್ರ ಸರಿ ಕೊಡ್ತೀನಿ. ಆ್ಯಂಡ್ ಅದು ಇಲ್ಲ ಅಂತಂದರೆ ಒಂದೊಂದು ಸರಿ ಇವಾಗ ದೋಸೆ ಮೊಸರು ಆ ಥರನೂ ಕೊಡ್ತೀನಿ. ಸೊ ಇವತ್ತು ನಾನು ರಾಗಿ ಸರಿ ಕೊಟ್ಟಿದ್ದೆ ಅವಳಿಗೆ. ಸೊ ರಾಗಿ ಸರಿ ತಿಂದು ಇವಾಗ ನೋಡಿ ಆಟ ಆಡ್ತಾ ಇದ್ದಾಳೆ. ನಾನು ಸ್ವಲ್ಪ ಹೊತ್ತು ಆಟ ಆಡಿಬಿಟ್ಟು ಆಮೇಲೆ ಅವಳಿಗೆ ಸ್ನಾನ ಮಾಡಿಸೋದಕ್ಕೋಸ್ಕರ ಎಣ್ಣೆ ಹಚ್ತೀನಿ. ಅವಳು ಯಾವಾಗಲೂ ಹೆಂಗೆ ಅಂತಂದರೆ, ಇವಾಗ 7:30 ಎದ್ದಿದ್ದಾಳೆ ಬೆಳಗ್ಗೆ ಅಂತಂದರೆ ಒಂದು 9:30 10 ಹಂಗೆ ಮತ್ತೆ ವಾಪಸ್ ಮಲ್ಕೊಳ್ತಾಳೆ. ಸೊ ನಾನು ಆ ಟೈಮಿಗೆ ಮುಂಚೆ ಅವಳಿಗೆ ಸ್ನಾನ ಮಾಡಿಸಿ ಆಮೇಲೆ ಮಲಗಿಸ್ತೀನಿ. ಸೊ ದ್ಯಾಟ್ ಅವಳಿಗೆ ಸ್ನಾನ ಆದ ತಕ್ಷಣ ನಿದ್ದೆ ಆದಂಗೆ ಕೂಡ ಆಗುತ್ತೆ. ಇವಾಗ ಪಾಪು ಅಜ್ಜಿ ಜೊತೆಗೆ ಆಟ ಆಡ್ತಾ ಇದ್ಲು, ಅಷ್ಟರಲ್ಲಿ ನಾನು ನೋಡಿ ಇಲ್ಲಿ ಬೆಡ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಫುಲ್ ಒಂದು ಸಾರಿ ರೂಮನ್ನೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಈ ಟೈಮಲ್ಲೇ. ಬಿಕಾಸ್ ಮತ್ತೆ ಪಾಪು ಮಲ್ಕೊಂಡ ನಂತರ ನಾನು ಹೋಗಿ ಡಿಸ್ಟರ್ಬ್ ಮಾಡೋದಕ್ಕೆ ಹೋಗೋದಿಲ್ಲ, ಕ್ಲೀನ್ ಮಾಡೋದು ಅದು ಇದೆಲ್ಲ ಮಾಡೋದಕ್ಕೆ ಹೋಗೋದಿಲ್ಲ. ಆ್ಯಂಡ್ ಪಾಪು ಇದ್ದಾಗ ಕೂಡ ಅಲ್ಲಿ ಕ್ಲೀನ್ ಮಾಡೋದಕ್ಕೂ ಆಗೋದಿಲ್ಲ. ಸೊ ಹಂಗಾಗಿ ಫಸ್ಟು ನಾನು ರೂಮನ್ನು ಕ್ಲೀನ್ ಮಾಡಿಬಿಡ್ತೀನಿ, ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡೋವಾಗ ಮನೆ ಹೊರಗಡೆ ಎಲ್ಲ ಮಾತ್ರ ಕ್ಲೀನ್ ಮಾಡಿಬಿಡ್ತೀನಿ, ರೂಮ್ಗೆ ಬರೋದಿಲ್ಲ ಮತ್ತು. ಸೊ ಅವಳು ಮಲ್ಕೊಂಡಿರ್ತಾಳೆ ಅಲ್ವಾ, ಹಾಗಾಗಿ ಫುಲ್ ಇವತ್ತು ಫುಲ್ ಬೆಡ್ ಎಲ್ಲ ಕ್ಲೀನ್ ಮಾಡಿ ಆ್ಯಂಡ್ ವಾಶ್ ಕೂಡ ಹಾಕೋದಕ್ಕಿತ್ತು. ಸೊ ಅದೆಲ್ಲ ವಾಶ್ಗೆ ಹಾಕಿ ಫ್ಯಾನ್ ಎಲ್ಲ ಧೂಳಿರುತ್ತಲ್ಲ ಒಂದೊಂದು ಸರಿ ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ತೀನಿ. ಸೊ ಕ್ಲೀನಿಂಗ್ ಎಲ್ಲ ಆದ ನಂತರ ನಾನಲ್ಲಿ ಫಸ್ಟ್ ಅವಳಿಗೆ ಬೆಡ್ ರೆಡಿ ಮಾಡ್ತೀನಿ. ನಾನು ಅವಳನ್ನು ಇವಾಗಂತೂ ಮೇಲೆಗಡೆ ಮಲಗಿಸಿದಿಲ್ಲ, ಬೆಳಗ್ಗೆ ಹೊತ್ತು ಇಲ್ಲ ಸಂಜೆ ಹೊತ್ತು ಎಲ್ಲ. ಬಿಕಾಸ್ ನಾವಲ್ಲಿ ಇದ್ದಾಗ ಮಾತ್ರ ಅಲ್ಲಿ ಮಲಗಿಸ್ತೀನಿ ಮೇಲೆ, ಬೆಡ್ ಮೇಲೆ. ಅದರ್ವೈಸ್ ನಾನು ಈ ಥರ ಕೆಳಗಡೆ ಒಂದು ಪುಟಾಣಿ ಬೆಡ್ ಹಾಕ್ಬಿಟ್ಟು ಅದರಲ್ಲೇ ಮಲಗಿಸ್ತೀನಿ. ಇಲ್ಲಾಂತಂದರೆ ಅವಳು ಇದ್ದ ತಕ್ಷಣ ಗೊತ್ತಾಗೋದಿಲ್ಲ, ಒಂದೊಂದು ಸರಿ ಹಾಗೆ ಎದ್ಬಿಟ್ಟು ಬರ್ತಾಳೆ, ಭಯ ಆಗುತ್ತೆ ಬಿದ್ದುಬಿಟ್ರೆ ಅಂತ, ಹಾಗಾಗಿ ಕೆಳಗಡೆನೇ ಮಲಗಿಸ್ತೀನಿ. ಸೊ ಇವಾಗ ಅವಳಿಗೆ ಪುಟಾಣಿ ಬೆಡ್ ಎಲ್ಲ ರೆಡಿ ಮಾಡಿ, ಇದು ಬಂದು ಕಾಟನ್ ಬೆಡ್ಡು, ನಾರ್ಮಲ್ಲು ಹತ್ತಿ ಸಿಗುತ್ತಲ್ಲ ಅದನ್ನು ಹಾಕಿಬಿಡು. ನನ್ನ ಹಸ್ಬೆಂಡ್ ಏನೋ ಮಲ್ಕೊಳ್ತಾ ಇದ್ರಂತೆ ಚಿಕ್ಕವರಿದ್ದಾಗ, ಆ ಬೆಡ್ ಇದು. ಸೊ ಅದನ್ನೇ ಹಾಕಿ ಅಲ್ಲಿ ಅವಳಿಗೆ ರಬ್ಬರ್ ಶೀಟು ಆಮೇಲೆ ಕ್ಲೋತು ಎಲ್ಲ ಹಾಕಿ ನಾನು ಅವಳಿಗೆ ಕೊಡುವಂಥ ವಿಟಮಿನ್ D3 ಆಗಿರ್ಬೋದು, ಕ್ಯಾಲ್ಶಿಯಂ, ಇದೆರಡನ್ನೇ ಇವಾಗ ಸದ್ಯಕ್ಕೆ ಕೊಡ್ತಾ ಇರೋದು ಅವಳಿಗೆ. ಸೊ ಅದನ್ನೆಲ್ಲ ಅಲ್ಲೇ ರೆಡಿ ಮಾಡಿ ಇಟ್ಟು, ಪೌಡರು ಎಲ್ಲನೂ ರೆಡಿ ಮಾಡಿ ಇಟ್ಟು ಆಮೇಲೆ ಅವಳಿಗೆ ಎಣ್ಣೆ ಹಚ್ಚೋದಕ್ಕೆ ಹೋಗ್ತೀನಿ. ಸೊ ದ್ಯಾಟ್ ನನಗೆ ಮತ್ತೆ ಇಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವಳು ಬಂದ ತಕ್ಷಣ ಅವಳಿಗೆಲ್ಲ ಬಟ್ಟೆ ಎಲ್ಲ ಹಾಕಿಸಿ ಚೆನ್ನಾಗಿ ಫೀಡ್ ಮಾಡಿಸಿ ಮಲಗಿಸ್ಬಿಡ್ತೀನಿ. ಸೊ ಇವಾಗೇನು ಅವಳಿಗೆ ತುಪ್ಪ ಹಚ್ಚಬೇಕು. ನಾನು ಕೆಲವೊಂದು ವೀಡಿಯೋಸಲ್ಲಿ ಹೇಳಿದ್ದೆ, ಪಾಪುಗೂ ನಾನು ತುಪ್ಪ ಹಚ್ಚೋದು ಬೇರೆ ಯಾವುದು ಎಣ್ಣೆ ಆಗಿರ್ಬೋದು ಅದನ್ನೆಲ್ಲ ಹಚ್ಚೋದಿಲ್ಲ. ಜಸ್ಟ್ ನಾನು ಅವಳಿಗೆ ತುಪ್ಪ ಮತ್ತು ತಲೆಗೆ ತೆಂಗಿನ ಎಣ್ಣೆನ ಬಿಸಿ ಮಾಡಿದೆ ಹಾಗೇ ಹಾಕ್ತೀನಿ, ಬಿಸಿ ಮಾಡಿ ಎಲ್ಲ ಹಾಕೋದಿಲ್ಲ, ಹಾಗೇ ಚೆನ್ನಾಗಿರುತ್ತೆ. ಸೊ ಅದೇ ಥರನೇ ಹಾಕ್ತೀನಿ. ಸೊ ಅವಳಿಗೆ ತುಪ್ಪ ಹಚ್ಚೋದಕ್ಕೆ ಅಂತಲೇ ಈ ಥರ ಒಂದು ರಬ್ಬರ್ ಶೀಟ್ ಕೂಡ ತೊಗೊಂಡು ಬಂದಿದ್ದೀನಿ. ಸೊ ದಟ್ ತುಪ್ಪ ಹಚ್ಚುವಾಗ ಅದರಲ್ಲೇ ಕೂರಿಸ್ತೀನಿ. ಆಮೇಲೆ ಮನೆ ತುಂಬ ಓಡಾಡೋದಕ್ಕೆ ಬಿಡೋದಿಲ್ಲ ಜಾಸ್ತಿ, ಅದರಲ್ಲೇ ಆಟ ಆಡ್ಕೊಂಡಿರೋ ಥರ ನೋಡ್ಕೋತೀನಿ. ಆ್ಯಂಡ್ ಅಷ್ಟರಲ್ಲಿ ನಾನು ಬಟ್ಟೆ ಕೂಡ ಮಿಷನ್ಗೆ ಹಾಕಿದ್ದೆ, ಅದು ಇನ್ನೂ ಒಂದು ಸ್ವಲ್ಪ ಹೊತ್ತಿತ್ತು. ನಾನು ಅವಳನ್ನು ಸ್ನಾನ ಮಾಡಿಸಿ ನಿದ್ದೆ ಮಾಡಿಸಿ ಬರೋ ಅಷ್ಟರಲ್ಲಿ ಅದು ಕೂಡ ರೆಡಿ ಆಗಿರುತ್ತೆ. ಆಮೇಲೆ ಬಟ್ಟೆ ಒಣಗಿ ಹಾಕಿದ್ರೆ ಆಯಿತು ಪಾಪುದು. ಸೊ ಇಲ್ಲೆಲ್ಲ ಬಿಸಿನೀರು ಎಲ್ಲನೂ ಟಬ್ಬಲ್ಲೆಲ್ಲ ಹಾಕಿ ರೆಡಿ ಮಾಡ್ತೀನಿ ಅಷ್ಟರಲ್ಲಿ. ಸೊ ಆ್ಯಂಡ್ ಪಾಪುಗೆ ಸೋಪ್ ಯಾವುದು ಯೂಸ್ ಮಾಡ್ತೀರಾ ಅಂತಲೂ ಕೇಳ್ತಾ ಇರ್ತೀರಾ. ಸೊ ಅದು ಬಂದುಬಿಟ್ಟು ನಾನು ಸೆಬಾಮೆಡ್ ಸೋಪು, ಸೆಬಾಮೆಡ್ ಪೌಡರ್, ಬೇರೆ ಏನು ಮಾಯ್ಶ್ಚರೈಸರ್, ಲೋಷನ್ ಆ ಥರದ್ದೆಲ್ಲ ಏನೂ ಹಾಕೋದಿಲ್ಲ, ಜಸ್ಟ್ ಸೋಪ್ ಮತ್ತು ಪೌಡರನ್ನು ಯೂಸ್ ಮಾಡ್ತೀನಿ. ಸೊ ಸ್ನಾನ ಎಲ್ಲ ಮಾಡಿಸಿ ಪಾಪುನ ನಿದ್ದೆ ಮಾಡಿಸಿ ಕೂಡ ಆಯಿತು. ಇವಾಗ ಅವಳು 9:45 10 o'clock ಹಂಗೆ, ಮೋಸ್ಟ್ ಆಫ್ ದ ಟೈಮ್ 10 o'clock ಹಂಗೆ ನಿದ್ದೆ ಮಾಡಿಬಿಡ್ತಾಳೆ. ಆಮೇಲೆ ನೋಡಿ ನಾನು ಅವಳ ಬಟ್ಟೆಗಳೆಲ್ಲ ರೆಡಿ ಆಗಿರುತ್ತೆ ಮಿಷನ್ನಾಗಿ ಹಾಕಿರೋದು. ಸೊ ಅದನ್ನೆಲ್ಲ ಹೋಗಿ ಒಣಗಕ್ಕೆ ಹಾಕಿ ಬರ್ತೀನಿ.
ಸೊ ಇದಿಷ್ಟು ಆದ ನಂತರ ನನಗೆ ಒಂದು ಸ್ವಲ್ಪ ಟೈಮ್ ಸಿಗುತ್ತೆ, ಅದು ಬಂದು ಮನೆ ಕ್ಲೀನಿಂಗ್ ಆಗಿರ್ಬೋದು, ಬೇರೆ ಏನಾದರೂ ಚಿಕ್ಕ ಪುಟ್ಟ ಹೆಲ್ಪ್ ಮಾಡೋದು. ಸೊ ಆ ಥರ ಇರುತ್ತೆ. ಆ್ಯಂಡ್ ನೀವು ಇವಾಗ ಟೈಮ್ ಕೂಡ ನೋಡ್ಬೋದು 10 o'clock ಹಂಗಿದೆ. ಸೊ 9:45 ಹಂಗೆಲ್ಲ ನಿದ್ದೆ ಮಾಡಿಬಿಟ್ರೆ ನನಗೆ ಈ ಥರ ಬಟ್ಟೆ ಆಮೇಲೆ ಹಾಕ್ಬಿಟ್ಟು ಬಂದು ಮನೆ ಕ್ಲೀನಿಂಗ್ ಮಾಡ್ತೀನಿ ಫಸ್ಟು ನಾನು. ಸೊ ಅಡುಗೆ ಎಲ್ಲ ಅತ್ತೆನೇ ಮಾಡೋದ್ರಿಂದ ನಾನು ಒಂದೊಂದು ಸರಿ ತರಕಾರಿ ಎಲ್ಲ ಹೆಚ್ಕೊಡೋದಕ್ಕಾಗುತ್ತೆ ಅಷ್ಟೇ. ಇವಾಗ ಅದು ಪಾಪು ಕೂಡ ಮಲ್ಕೊಳ್ಳೋದು ಸ್ವಲ್ಪ ಲೇಟ್ ಆಗಿರೋದ್ರಿಂದ ಅದು ಕೂಡ ಅತ್ತೆ ಮಾಡಿಬಿಡ್ತಾರೆ. ಸೊ ಹಂಗಾಗಿ ನಾನು ಜಸ್ಟ್ ಕ್ಲೀನಿಂಗ್ ಕೆಲಸಗಳು ಇರುತ್ತೆ. ಸೊ ಹಾಗಾಗಿ ಕ್ಲೀನಿಂಗ್ ಎಲ್ಲ ಮುಗಿಸಿ ಎಲ್ಲ ಆಗೋವಷ್ಟರಲ್ಲಿ ನೋಡಿ ಪಾಪು ಕೂಡ ಎದ್ದುಬಿಟ್ಟಿದ್ಲು. ತುಂಬ ಬೇಗನೆ ಇದ್ಲು ಇವತ್ತು. 10:45 ಹಂಗೇನೇ ಎದ್ದುಬಿಟ್ಟಿದ್ಲು. ಸೊ ಇನ್ನೇನು ಮಾಡೋದು, ಅವಳ ಜೊತೆ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಇವಾಗ ನನ್ನ ಜೊತೆ. ಇವಾಗ ಸ್ವಲ್ಪ ದಿನದಿಂದ ಹೆಂಗೆ ಅಂತಂದರೆ ಅವಳು ಬೆಳಗ್ಗೆ ಜಾಸ್ತಿ ನಿದ್ದೆ ಮಾಡೋದೇ ಇಲ್ಲ. ತುಂಬ ಒಂದು 1/2 hour ಅಷ್ಟೇ ನಿದ್ದೆ ಮಾಡೋದು, 45 minutes ಅಷ್ಟೇ. ಇಲ್ಲ ಅಂತಂದರೆ ಮುಂಚೆ ಎಲ್ಲ 1 hour ಎಲ್ಲ ನಿದ್ದೆ ಮಾಡ್ತಾಯಿದ್ಲು. ಬಟ್ ಇವಾಗ ತುಂಬ ಕಡಿಮೆ ಮಾಡಿಬಿಟ್ಟಿದ್ದಾಳೆ, ಯಾಕೋ ಗೊತ್ತಿಲ್ಲ. ಬೆಳಗ್ಗೆ ಈ ಥರ ಮಾಡಿದ್ರೆ ನನಗೆ ಏನು ಕೆಲಸಗಳು ಆಗೋದಿಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ನನ್ನ ರೂಟೀನನ್ನು ಕೂಡ ಕೇಳ್ತಾ ಇರ್ತೀರ. ಬಟ್ ನನ್ನ ರೂಟೀನ್ ಹೆಂಗಿರುತ್ತೆ, ಪಾಪು ರೂಟೀನ್ ಮೇಲೇ ಡಿಪೆಂಡ್ ಆಗಿರುತ್ತೆ ಕಂಪ್ಲೀಟ್ಲಿ. ಸೊ ಅವಳು ಚೆನ್ನಾಗಿ ನಿದ್ದೆ ಮಾಡಿ ಎಲ್ಲ ಇದ್ದರೆ ನನ್ನ ಕೆಲಸಗಳು ಸ್ವಲ್ಪ ಬೇಗ ಆಗುತ್ತೆ. ಇಲ್ಲ ಅಂತಂದರೆ ಫುಲ್ ಅಲ್ಲೇ ಜಾಮ್ ಆಗಿಬಿಡುತ್ತೆ. ಆ್ಯಂಡ್ ಎಡಿಟಿಂಗ್ ಮಾಡೋದು ಅದೆಲ್ಲ ಸಪ್ರೇಟ್ ಬೇರೆಯೇ ಕೆಲಸ. ಈ ಥರ ಎಲ್ಲ ಆಗೋಗ್ಬಿಡತ್ತೆ. ಅವಳು ಇದ್ದರೆ ಅಂತೂ ನನಗೇನು ಕೆಲಸಗಳು ಆಗೋದಿಲ್ಲ. ಅವಳು ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿದ ಸ್ವಲ್ಪ ನನಗೂ ಎಡಿಟ್ ಮಾಡೋದಕ್ಕೆಲ್ಲ ಟೈಮ್ ಸಿಗುತ್ತೆ. ಬಟ್ ಇಲ್ಲ ಅಂತಂದರೆ ಟೈಮೇ ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ಇವಾಗಂತೂ ಈ ಥರ ಕರ್ಟನನ್ನು ಆ ಕಡೆ ಈ ಕಡೆ ಮಾಡಿಬಿಟ್ಟು ಎಲ್ಲ ಹಿಡ್ಕೊಂಡು ನಿಲ್ಲೋದು ಅದೆಲ್ಲ ಕಲ್ತಿದ್ದಾಳಲ್ವ. ಸೊ ಈ ಥರನೇ ಆಡ್ತಾ ಇರ್ತಾಳೆ ಸ್ವಲ್ಪ ಹೊತ್ತು. ಆಮೇಲೆ ಹೊರಗಡೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಒಂದು ಸ್ವಲ್ಪ ಆಟ ಆಡ್ತಾ ಇರ್ತಾಳೆ. ಸೊ ಅತ್ತೆ ಅಷ್ಟೊತ್ತಿಗೆ ಎಲ್ಲ ಕೆಲಸನ ಮುಗಿಸಿ ಸ್ವಲ್ಪ ಹೊತ್ತು ಪಾಪುನ ನೋಡ್ಕೊಳ್ತಾರೆ. ಸೊ ನಾನು ಅಷ್ಟರಲ್ಲಿ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಬರ್ತೀನಿ. ಮತ್ತು ಅವಳಿಗೆ ಊಟಕ್ಕೆ ಟೈಮ್ ಆಗಿಬಿಡತ್ತೆ. 12 ಗಂಟೆಯಿಂದ 12:30 ಈ ಟೈಮಲ್ಲಿ ನಾನು ಅವಳಿಗೆ ಊಟ ಕೊಡ್ತೀನಿ. ಇವಾಗ ನೋಡಿ ಅವಳಿಗೆ ಊಟಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ನಾನು ಅವಳಿಗೆ ಕ್ಯಾರೆಟನ್ನು ಅದೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಬೇಯಿಸಿ ಅದನ್ನು ಊಟದ ಜೊತೆಗೆ ತರಕಾರಿ ಕೊಡ್ತಾ ಇರೋದು. ಆ್ಯಂಡ್ ಇಲ್ಲಿ ಅನ್ನನ ಕೂಡ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ಅನ್ನ ಮತ್ತು ತುಪ್ಪ. ಕ್ಯಾರೆಟನ್ನು ಬೇಯಿಸೋವಾಗಲೇ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ತಿರ್ತೀನಿ. ಮತ್ತು ವಾಪಸ್ ಅನ್ನಕ್ಕೆ ಏನೂ ಆ್ಯಡ್ ಮಾಡೋದಿಲ್ಲ, ಅದೇ ಸಾಕಾಗುತ್ತೆ ಉಪ್ಪು. ಸೊ ಈ ಥರ ಸ್ಮ್ಯಾಶ್ ಮಾಡಿಬಿಟ್ಟು ಚೆನ್ನಾಗಿ ಆ ತರಕಾರಿ ಬೇಯಿಸಿರೋ ನೀರನ್ನು ಕೂಡ ಅದಕ್ಕೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವತ್ತಿನ ಊಟ ಅವಳಿಗೆ. ಸೊ ಊಟ ಎಲ್ಲ ಆದ ನಂತರ ಅವಳನ್ನು ನಾನು 1:30 ಹಂಗೆ ನಿದ್ದೆ ಮಾಡಿಸ್ತೀನಿ. ಆಲ್ಮೋಸ್ಟ್ ಅವಳಿದ್ದು 3 hours ಆಗಿರುತ್ತೆ. ಸೊ 3 hoursಗೆ ಅವಳು ಮತ್ತೆ ನಿದ್ದೆ ಮಾಡ್ಕೊಳ್ತಾಳೆ. ಸೊ ಅವಳು ಮಲ್ಕೊಂಡಿದ್ದಾದ್ಮೇಲೆ ನಾನು ಕೂಡ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಊಟ ಎಲ್ಲ ಆಗಿರುತ್ತೆ ಅಲ್ವ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ಅವಳ ಬಟ್ಟೆಗಳು ಎಲ್ಲನೂ ಮಡಚಿ ಎತ್ತಿಟ್ಕೊತೀನಿ. ಸೊ ಇದೆಲ್ಲ ಆಗುವಷ್ಟರಲ್ಲಿ ಒಂದು 3 ಗಂಟೆ ಹಂಗೆ ಅವಳು ವಾಪಸ್ ಎದ್ಬಿಡ್ತಾಳೆ. ಈ ಟೈಮಲ್ಲಿ ಒಂದು ಸ್ನ್ಯಾಕ್ಸ್ ಥರ ನಾನು ಅವಳಿಗೆ ಫ್ರೂಟ್ಸ್ ಕೊಡ್ತೀನಿ. ಫ್ರೂಟ್ಸ್ ಬಂದು ನಾನು ಏನೇನು ಫ್ರೂಟ್ಸ್ ಕೊಡ್ತೀರಾ ಅಂತಲೂ ಕೇಳಿದ್ದೀರ. ನಾನು ಆಲ್ಮೋಸ್ಟ್ ಎಲ್ಲ ಟೈಪ್ ಫ್ರೂಟ್ಸನ್ನು ಕೊಡ್ತೀನಿ. ಇವಾಗ ಏನೇನು ಸಿಗುತ್ತೆ ಸೀಸನಲ್ಲಿ ಆ ಥರ ಆರೆಂಜ್ ಆಗಿರ್ಬೋದು, ದ್ರಾಕ್ಷಿ ಆಗಿರ್ಬೋದು, ಚಿಕ್ಕು, ಸೀತಾಫಲ, ಆಮೇಲೆ ಬಾಳೆಹಣ್ಣು, ಪಪ್ಪಾಯ ಯಾವ್ದು ಸಿಗುತ್ತೆ ಅದನ್ನೆಲ್ಲನೂ ಕೊಡ್ತೀನಿ. ಅವಳಿಗೆ ಎಲ್ಲ ಫ್ರೂಟ್ಸನ್ನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. ಸೊ ಇದೆಲ್ಲ ಆಗಿಬಿಟ್ಟು ನೋಡಿ ಒಂದು ಸಂಜೆ ಹೊತ್ತಲ್ಲಿ ಒಂದು ವಾಕ್ ಹೋಗ್ತಾ ಇದ್ದೀವಿ. ಸೊ ಇವತ್ತು ಸ್ವಲ್ಪ ಈ ಕಡೆವರೆಗೂ ಬಂದ್ವಿ. ಯೂಶ್ವಲಿ ನಾವು ಬರ್ತಾ ಇರ್ತೀವಿ ಇಲ್ಲೆಲ್ಲ, ತೋಟ ಬಂದಂಗೆ ಆಗುತ್ತೆ, ಸ್ವಲ್ಪ ರೋಡಲ್ಲಿ ನಡ್ಕೊಡೋದಂಗೂ ಆಗುತ್ತೆ ಅಂತ. ಸಂಜೆ ಹೊತ್ತಲ್ಲಿ ಚೆನ್ನಾಗಿರುತ್ತೆ, ನೋಡ್ಬೋದು ಸನ್ರೈಸ್ ಎಲ್ಲ ತುಂಬ ಚೆನ್ನಾಗಿ ಬೀಳುತ್ತೆ ಅಲ್ವಾ. ಥರ ಇವತ್ತು ಹಸ್ಬೆಂಡ್ ಕೂಡ ಬಂದಿದ್ದರು, ಸ್ವಲ್ಪ ಫ್ರೀ ಇದ್ದರು ಅಂತ. ಹಾಗಾಗಿ ಥರ ಸಂಜೆ ವಾಕ್ ಬರ್ತೀವಿ. ಸೊ ವಾಕೆಲ್ಲ ಮುಗಿಸಿ ಮತ್ತೆ ಒಂದು ಸ್ವಲ್ಪ ಹೊತ್ತು ಮನೆ ಒಳಗಡೆನೇ ಸ್ವಲ್ಪ ಹೊತ್ತು ಆಟ ಆಡ್ತಾ ಇರ್ತೀವಿ. ಅದೆಲ್ಲ ಆದ ನಂತರ ಇರ್ತೀವಿ ಸಂಜೆ ಹೊತ್ತು ಒಂದು 6 ಗಂಟೆ ಮೇಲೆ 7 ಗಂಟೆ ಒಳಗಡೆ ಅವಳಿಗೆ ದೃಷ್ಟಿ ತೆಗಿತೀನಿ ನಾನು. ಯೂಶ್ವಲಿ ಅದೇ ಹೊತ್ತಲ್ಲೇ ತೆಗಿತೀನಿ. ಒಂದೊಂದು ಸಾರಿ ಅವಳು ಏನು ಮಾಡ್ತಾಳೆ ಅಂತಂದರೆ 6 ಗಂಟೆಗೆಲ್ಲ ನಿದ್ದೆ ಮಾಡಿಬಿಡ್ತಾಳೆ, ಆಮೇಲೆ ಎದ್ದ ನಂತರ ಮಾಡ್ತೀನಿ ಆ ಥರ. ಸೊ ಇವಾಗ ಇವತ್ತು ಸ್ವಲ್ಪ ಬೇಗನೆ ವಾಕ್ ಹೋದ್ವಿ ಅಂತಲೇ ಹೇಳ್ಬೋದು. ಅವಳು ಬೇಗನೆ ಎದ್ದಿದ್ಲು ಅಲ್ವಾ, ಒಂದು 5 o'clock ಹಂಗೆ ವಾಕ್ ಹೋದ್ವಿ. ಇವಾಗ ಅವಳು 3 ಗಂಟೆಗೆ ಎದ್ದಿದ್ದಾಳೆ ಅಂತಂದರೆ ಒಂದು 6 ಗಂಟೆ 6:30 ಹಂಗೆ ಮಲ್ಕೊಳ್ಬಿಡ್ತಾಳೆ. ಮತ್ತು ಒಂದು ಸಣ್ಣ ನಿದ್ದೆ ಮಾಡ್ತಾಳೆ. ಇಲ್ಲ ಅಂತಂದರೆ ಡೈರೆಕ್ಟ್ ಮತ್ತು ನೈಟ್ ನಿದ್ದೆ ಮಾಡೋವಷ್ಟು ದೊಡ್ಡವಳು ಆಗಿಲ್ಲ ಇನ್ನು ಅವಳು. ಸೊ ಬೆಳಗ್ಗೆ ಎದ್ದ ನಂತರ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆದ ನಂತರ ಅವಳು ಆಲ್ಮೋಸ್ಟ್ 3 ಸಲ ನಿದ್ದೆ ಮಾಡ್ತಾಳೆ ಫುಲ್ ಡೇನಲ್ಲಿ, ಓಕೆನಾ. ಮತ್ತು ನೈಟೇನೆ ನಿದ್ದೆ ಮಾಡೋದು. ಇವಾಗ ಸಂಜೆ ಆಟ ಎಲ್ಲ ಆಡಿಬಿಟ್ಟು ನೋಡಿ 6:30 ಮತ್ತೆ ಒಂದು ನಿದ್ದೆ ಮಾಡ್ತಾ ಇದ್ದಾಳೆ. ಸೊ ಇದೆಲ್ಲ ನಿದ್ದೆ ಎಲ್ಲ ಆದ ನಂತರ ಇವಾಗ ಎದ್ದಿದ್ದಾಳೆ ನೋಡಿ. ಇವಾಗ ಅವಳನ್ನು ದೇವ್ರ ಕೋಣೆ ಕರ್ಕೊಂಡು ಹೋಗಬೇಕು. ಸೊ
ಒಂದೊಂದು ಸಲ ಏನಂದರೆ ನಾನು ಕರ್ಕೊಂಡು ಹೋಗ್ತೀನಿ, ಒಂದೊಂದು ಸಲ ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗ್ತಾರೆ. ಬಟ್ ದೇವ್ರ ಮನೆಗೆ ಖಂಡಿತವಾಗ್ಲೂ ಪ್ರತಿದಿನ ಒಂದು ಸಲಿನೋ 2 ಸಲಿನೋ ಅಂತ ಕರ್ಕೊಂಡು ಹೋಗ್ತೀವಿ. ಬಿಕಾಸ್ ಅವಳಿಗೂ ಒಂದು ಸ್ವಲ್ಪ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ. ಅವಳು ಕೂಡ ಇಷ್ಟಪಡ್ತಾಳೆ, ಅಲ್ಲ ಲೈಟೆಲ್ಲ ಇರೋದ್ರಿಂದ ಅವಳು ಸ್ವಲ್ಪ ಎಂಜಾಯ್ ಮಾಡ್ತಾಳೆ ಅದನ್ನು. ಸೊ ಅವಳು ದೇವ್ರ ಮನೆಗೆ ಹೋಗ್ಬಿಟ್ಟು ಬರೋವಷ್ಟರಲ್ಲಿ ನಾನು ಇಲ್ಲಿ ಅವಳಿಗೆ ಊಟ ರೆಡಿ ಮಾಡ್ತಾಯಿದ್ದೀನಿ. ಮತ್ತು ಏನು ಕೊಡ್ತಾಯಿದ್ದೀನಿ ಅಂತಂದರೆ ಗೆಣಸು, ಸಿಹಿ ಗೆಣಸು ಬರುತ್ತಲ್ಲ, ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿಕೊಂಡು ಅನ್ನದ ಜೊತೆಗೆ ಸ್ಮ್ಯಾಶ್ ಮಾಡಿಬಿಟ್ಟು ಕೊಡ್ತೀನಿ. ಅದರ ಸಿಪ್ಪೆನ ಮಾತ್ರ ಹಾಕೋದಿಲ್ಲ, ಅದೊಂದು ಸ್ವಲ್ಪ ಸ್ಮ್ಯಾಶ್ ಆಗೋದಿಲ್ಲ ನೋಡಿ, ಹಂಗಾಗಿ ಅದು ಗಂಟೆಗೆ ಸಿಕ್ಕಾಕೊಂಡಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಸಿಪ್ಪೆ ಬಿಟ್ಟು ಹಿಂಗೆ ಅದನ್ನು ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡಿ ಕೊಡ್ತೀನಿ ಊಟದ ಜೊತೆಗೆ ಹಾಕಿ. ಇವಾಗ ಅನ್ನ ಆಲ್ರೆಡಿ ನಾನು ಸ್ಮ್ಯಾಶ್ ಮಾಡಿದ್ದೀನಿ. ಸಿಹಿಗೆಣಸನ್ನು ನಾನು ಹಾಗೆಯೇ ಬೇಯಿಸಿದ್ದೆ, ಉಪ್ಪು ಹಾಕಿರಲಿಲ್ಲ. ಸೊ ಹಾಗಾಗಿ ಅದಕ್ಕೊಂದು ಸ್ವಲ್ಪ ಉಪ್ಪು ಅನ್ನಕ್ಕೆ, ಆಮೇಲೆ ಒಂದು ಸ್ವಲ್ಪ ಹಾಲು, ಒಂದೇ ಒಂದು ಡ್ರಾಪ್ ಅಷ್ಟು ಮಜ್ಜಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕೊಡ್ತಾಯಿದ್ದೀನಿ ಇವತ್ತಿನ ಊಟಕ್ಕೆ, ರಾತ್ರಿಗೆ ಅವಳಿಗೆ. ಸೊ ಇವಾಗ ನಾನು ರಾಗಿ ಸರಿನ ನಾನು ಜಸ್ಟ್ ಅವಳಿಗೆ ಬೆಳಗ್ಗೆ ಕೊಡ್ತೀನಿ, ಇಲ್ಲ ಅಂತಂದರೆ ಸಂಜೆ ಟೈಮಲ್ಲಿ ಒಂದೊಂದು ಸಾರಿ ಕೊಡ್ತೀನಿ. ಫ್ರೂಟ್ಸ್ ಏನೂ ಇಲ್ಲ ಮನೆಯಲ್ಲಿ ಅಂತ ಅಂದಾಗ ನಾನು ಅವಳಿಗೆ ಒಂದು ಸ್ವಲ್ಪ ಒಂದು 4-5 ಸ್ಪೂನ್ ಆಗುವಷ್ಟು ರಾಗಿ ಸರಿ ಇಲ್ಲ ಮಿಕ್ಸ್ಡ್ ಗ್ರೈನ್ಸ್ ಎಲ್ಲ ಹಾಕ್ಬಿಟ್ಟು ಒಂದು ಇದು ಮಾಡಿದ್ದೀನಿ ಸರಿ ಪೌಡರು. ಸೊ ಅದನ್ನು ಕೊಡ್ತೀನಿ. ಊಟ ಎಲ್ಲ ಆದ ನಂತರ ಮತ್ತೆ ಅವಳು ಆಲ್ಮೋಸ್ಟ್ 10 o'clock ತನಕ 10:30ವರೆಗೂ ಆಟ ಆಡ್ತಾ ಇರ್ತಾಳೆ. 10 o'clock ಅಂತ ಹೇಳ್ಬೋದು. ಬಿಕಾಸ್ ಅವಳು ನಿದ್ದೆ ಮಾಡೋದ್ರ ಮೇಲೇನೂ ಡಿಪೆಂಡ್ ಆಗುತ್ತೆ. ಅವಳು ಮಲಗೋ ಹೊತ್ತು ಇಷ್ಟೊತ್ತಿಗೆ ಮಲಗ್ತಾಳೆ ಅಂತ ನಾನು ಹೇಳೋದಕ್ಕೆ ಬರೋದಿಲ್ಲ. ಸೊ ಅವಳು ಸಂಜೆ ಹೊತ್ತು ಬೇಗ ಮಲ್ಕೊಂಡ್ರೆ ಮತ್ತೆ ನೈಟ್ ಸ್ವಲ್ಪ ಬೇಗನೆ ನಿದ್ದೆ ಮಾಡ್ತಾಳೆ. ಇಲ್ಲ ಅಂತಂದರೆ ಅವಳು ಸಂಜೆ ಹೊತ್ತು ಲೇಟಾಗಿ ಮಲ್ಕೊಂಡ್ಬಿಟ್ಲು, ಆಮೇಲೆ ಲೇಟಾಗಿ ಎದ್ಲು ಅಂತಂದರೆ ನೈಟ್ ಸ್ವಲ್ಪ ಲೇಟ್ ಮಾಡ್ತಾಳೆ. ಒಂದಷ್ಟು ಜನ ಏನು ಹೇಳ್ತಾರೆ ಗೊತ್ತಾ, ಸಂಜೆ ಹೊತ್ತಲ್ಲಿ ಯಾಕೆ ನಿದ್ದೆ ಮಾಡಿಸ್ತೀರಾ, ಸಂಜೆ ಹೊತ್ತಲ್ಲಿ ನಿದ್ದೆ ಮಾಡಿದ್ರೆ ಮತ್ತೆ ನೈಟ್ ಲೇಟ್ ಮಾಡೋದಿಲ್ವಾ ಅಂತ. ಬಟ್ ಸಂಜೆ ಹೊತ್ತು ಎವ್ರಿ 3 hours ಒನ್ಸ್ ಅವ್ರು ನಿದ್ದೆ ಮಾಡೇ ಮಾಡ್ತಾರೆ. ನೀವು ಏನೇ ಮಾಡಿ ಅವ್ರು ನಿದ್ದೆ ಬರೋದಿಲ್ಲ ಅಂತ ಸುಮ್ಮನೆ ಹಠ ಮಾಡಿಕೊಂಡು ಇರ್ತಾರೆ. ಬಟ್ ಮಕ್ಳಿಗೆ ಏನಂದರೆ ಚೆನ್ನಾಗಿ ನಿದ್ದೆ ಬೇಕು, ಅವರು ಇಷ್ಟು ಅವರ್ಸ್ ನಿದ್ದೆ ಮಾಡಬೇಕು ಅಂತಲೇ ಇರುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಅಷ್ಟು ಹೊತ್ತು ಅವ್ರು ಚೆನ್ನಾಗಿ ನಿದ್ದೆ ಮಾಡಬೇಕು. ಆ ಥರ ಚೆನ್ನಾಗಿ ನಿದ್ದೆ ಮಾಡಿದ್ರೆ ಅವರು ಕೂಡ ಅಷ್ಟೇ ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಅವ್ರಿಗೆ ಚೆನ್ನಾಗಿ ಒಂದು ಇಂಟ್ರೆಸ್ಟ್ ಇರುತ್ತೆ, ಏನಾದರೂ ಮಾಡಬೇಕು, ಏನಾದರೂ ಆಟ ಆಡಬೇಕು ಅನ್ನೋದು. ಇಲ್ಲಾಂತಂದರೆ ಸುಮ್ಮನೆ ಅಳ್ತಾ ಹಠ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಚೆನ್ನಾಗಿ ನಿದ್ದೆನ ಕೊಡಬೇಕು ಅಲ್ವಾ. ಸೊ ನಮಗೆ ನೈಟ್ ಅವಳು ನಿದ್ದೆ ಮಾಡೋದಕ್ಕೆ ಬಿಡೋದಿಲ್ಲ, ತುಂಬ ಹೊತ್ತು ಎದ್ದಿರ್ತಾಳೆ ಅನ್ನೋ ಕಾರಣಕ್ಕೋಸ್ಕರ ಅವಳನ್ನು ನಿದ್ದೆ ಮಾಡಿಸೋದೇ ಕೂರಿಸೋದು ನನಗಿಷ್ಟ ಇಲ್ಲ. ಸೊ ಅವಳಿಗೆ ಹೆಂಗೆ ಬೇಕು ನಿದ್ದೆ ಅಷ್ಟು ನಿದ್ದೆನ ಅವಳು ಮಾಡಿಸ್ತೀನಿ. 1/2 hour ಆದರೆ 1/2 hour ಆದರೂ ಮಲ್ಕೊಳ್ಳಿ ಅನ್ನೋದು ಕಾರಣಕ್ಕೋಸ್ಕರ. ಇವಾಗ ಊಟ ಎಲ್ಲ ಆಗಿ ನೋಡಿ ಸ್ವಲ್ಪ ಹೊತ್ತು ಆಟ ಆಡ್ತಾ ಇರ್ತಾಳೆ. ಆಲ್ಮೋಸ್ಟ್ 10 ಗಂಟೆ 10:30 ಹಂಗೆ ಆಟ ಆಡ್ಕೊಂಡಿರ್ತಾಳೆ. ಇವತ್ತು ಅವಳು ನೋಡಿ 6:45 ಎದ್ದಿದ್ಲು. ಸೊ ಹಾಗಾಗಿ ಅವಳು 10 ಗಂಟೆ ಹಂಗೆ ನಿದ್ದೆ ಮಾಡಬೇಕು. ಸೊ ಈ ಥರ ಇರುತ್ತೆ ಅವಳ ರೂಟೀನು. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿ ತನಕ ಬಾಯ್.